ಶಿವ ಶಿವ, ಅಲ್ರಿ ರಸಗುಲ್ಲನ ಅಲ್ವೇ ಅಲ್ಲ. ಅಲ್ಲೇ ಮತ್ತೇನ್ ಕುಕ್ಕರ್ಸಿದೆ ಪ್ಲೇಟ್ನಾಗ ವಿಭೂತಿ ಉಂಡಿ ಉಳ್ಳಾಡ್ದಂಗ ಉಳ್ಳಾಡಕತ್ತದ. ಇದೇನ್ ತಂದ ನನ್ನ ಒಕ್ಕರ್ಸಿದ್ದು ತಿಂದರೆ ನೋಡ್ರಿ. ಇರ್ಲಿ, ಅದೇನ್ ನನಗೆ ಮೂಲ ಮಾಡಿದ್ದಿ ಮೊದ್ಲು ಹೇಳು. ಇದು ಇದು ಹಾ ಹಾ ಇದೇನು ರೀ? ಇದು ಸಾಬುದಾನಿ ಖೀರು ರೀ. ಹಾ, ಇದು ಖೀರೆ. ಅಯ್ಯೋ, ಒಳ್ಳೆ ಫುಟ್ಬಾಲ್ ತರ ತಾಟ್ನಲ್ಲಿ ಪುಡ್ದಾಡ್ತಾ ಇದೆ. ಅಮ್ಮ, ಇದು ಯಾವ ನಾಡಿನ ಖೀರು ತಾಯಿ? ಸಾಕ್ ಸುಮ್ನಿರಿ. ಒಲಿ ಮೇಲ ಖೀರಿಕ್ಕಿದ್ದೆ ಪಕ್ಕದ ಮನೆ ಪಾರ್ವತಮ್ಮ ಕಟ್ಲಂತ ಹೋಗ್ ಬರೋದ್ರಾಗ ಒಂಚೂರು ಗಟ್ಟಿಯಾಗೆ ಅದ್ರಿ. ಅರ್ಥವಾಯ್ತು. ಈ ದ್ರವ ರೂಪದ ಖೀರು ಘನ ರೂಪ ತಾಳಿ ನನ್ ಗಂಟ್ಲ ಘಾನ ಆಗ್ಯದನ್ನು. ಇದನ್ನ ಹೆಂಗ್ ತಿನ್ನೋದು? ಅಗಿಬೇಕಾ ಕುಡಿಬೇಕಾ? ಮೊದ್ಲು ಬಾಯಾಗ ಹಾಕೊಂಡು ಚಮಚದಲ್ಲಿ ಗಂಟ್ಲಾಗ ತುರುಕಿ ಹೊಟ್ಟೆ ಹಾಕೊಳ್ರಿ. ಆಯ್ತು, ಸರಿ ಕಣೆ. ಗೋಪಿ, ಗೋಪಿ, ಏನ್ ಮಾಡ್ತಾ ಇದ್ದಿ ಕಣೋ? ಸಾವಿ, ನೋಡು ಯಾರು ಬಂದಾರಂತ. ಮೂರ್ತಿ ಮತ್ತು ಸೀತಾ ಬಂದಾರ. ಹೌದೇನ್ರಿ? ಅವ್ರು ಬಂದದ್ದು ಬಹಳ ಚಲೋ ಆಯ್ತು ನೋಡ್ರಿ. ಬರ್ರಿ, ಒಳಗ್ ಬರ್ರಿ, ಕೂಡ್ರಿ. ಹೆಂಗಿದ್ಯೇ ಸೀತಕ್ಕ? ನಾನ್ ಚಲೋ ಇದೀನಿ ಸಾವಿತ್ರಕ್ಕ, ನೀ ಹೆಂಗಿದಿ? ನಾನು ಚಲೋ ಇದೀನಿ ನೋಡಿ. ಹೆಂಗಿದ್ಯಾ ಮೂರ್ತಿ? ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನ್ ಹೆಂಗಿದ್ಯಾ? ನಾನ್ ಆರಾಮಾಗಿದ್ದೀನಿ ನೋಡು. ಅಂದಾಗೆ ನಿಮ್ ಮಗ ಎಲ್ಲಿ? ನಮ್ ಮಗನ ಇಲ್ಲೇ ಮೊಬೈಲ್ ನೋಡ್ಕೊಂಡ್ ಕುಂತಿದ್ದಾನೆ ನೋಡು. ಈಗಿನ ಮಕ್ಕಳಿಗೆ ಮೊಬೈಲ್ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಸರಿಯಾಗಿ ಹೇಳ್ದೆ ಕಣ. ಗೋಪಿ, ಗೋಪಿ, ಯಾರು ಬಂದಿದ್ದು? ಅಮ್ಮ, ಸುಮ್ಮನಿರ್ಬಾರ್ದ ನೀನು? ಯಾರು ಬಂದಿದ್ದು ತಗೊಂಡು ನೀನೇನ್ ಮಾಡ್ತೀಯ? ಅದೇ ಮೂರ್ತಿ ಸೀತಾ ಬಂದಾರ. ಏನು? ಮೂರ್ತಿ ಸೀತಾನಾ? ಸವಿ, ಬೆಳಗ್ಗೆ ಸಂಡೇ ಸ್ಪೆಷಲ್ ಅಂತ ಸಿಹಿ ತಿಂಡಿ ಮಾಡಿದ್ರೆ ತಾನೆ, ಅಮ್ಮನ್ಗೂ ಕೊಡು. ಆಯ್ತು ರೀ, ಬರ್ರಿ ಅತ್ತಿ, ಸ್ವಲ್ಪ ಟೇಸ್ಟ್ ನೋಡ್ರಿ. ಅಲ್ವಾ ಸಾವಿತ್ರಿ, ನೀನು ಮಾಡಿದ್ದ ಖೀರು ನನ್ನ ಮಗನ ಗಂಟ್ಲಾಗ ಇಳಿಯಲೇ ಹೋಗ್ಯಾದ. ನಾರ ವಯಸ್ಸಾದಕ್ಕಿ ನಾನ್ ಹೆಂಗೆ ತಿನ್ನಲಿ? ನೋಡ್ಸಿದ್ದಕ್ಕ, ಅವ್ವ ಮಗ ಇಬ್ರು ಕೂಡಿ ನಾವ್ ಮಾಡಿದ ಅಡಿಗೆಗೆ ಹೆಸರಿಡೋದು ಒಂದೇ ಕೆಲಸ ಆಯ್ತು. ಇರ್ಲಿ ಬಿಡು ಸಾವಿತ್ರಿ, ನಮ್ಮ ಮನೆಯವರೊಂದಿಗೆ ನಾವು ಹೊಂದ್ಕೊಂಡು ಹೋಗ್ಲೇಬೇಕಲ್ವಾ? ಹೌದು ಕಣಕ್ಕ. ಸಾವಿ, ನೋಡು, ನಾನಾರ ದಿನಾನಿ ಏನ್ ಮಾಡಿದ್ರು ಸುಮ್ಮನೆ ತಿಂತೀನಲ್ಲ. ಅಮ್ಮ, ನೀನೇ ಹೇಳಿದ್ಯಲ್ಲ ದೊಡ್ಡವರಿಗೆ ಗೌರವ ಕೊಡಬೇಕೆಂದು. ಅಜ್ಜಿಗೆ ವಯಸ್ಸಾಗ್ಯದ, ಬಿಸಿ ಬಿಸಿ ಮೆತ್ಗ ಅಜ್ಜಿ ಹೇಳಿದು ಮಾಡಿಕೊಡಲ್ಲ. ನೋಡಪ್ಪ ಗೋಪಿ, ನೀನು ಚಿಕ್ಕವನಿದ್ದಾಗ ನಿಮ್ಮಮ್ಮ ನಿನ್ನ ಆಸೆಗಳಿಗೆ ತಕ್ಕಂಗೆ ನಿಂಗೇನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡು ನಿನ್ನ ಆಸೆಗಳನ್ನು ಪೂರೈಸಿದ್ದಾರೆ. ನಿನಗೆ ಏನ್ ತಿಳಿದಿಲ್ಲ ಅದನ್ನು ತಿಳಿಸಿ ಹೇಳಿದ್ದಾರೆ. ನೀನು ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಬೇಕು. ಸರಿಯಾಗಿ ಹೇಳ್ದೆ ಕಣೋ. ಇವತ್ತಿಂದ ನಾನು ನಮ್ಮನ್ಗೆ ಚೆನ್ನಾಗಿ ನೋಡ್ಕೊತೀನಿ. ನೋಡಿ ಪ್ರೇಕ್ಷಕರೇ, ಕುಟುಂಬ ಅನ್ನೋದು ಒಂದು ದೊಡ್ಡ ಸಾಗರವಿದ್ದಂಗೆ. ಅದರಲ್ಲಿರುವ ಸದಸ್ಯರೆಲ್ಲರೂ ಹೊಂದಿಕೊಂಡು ಬಾಳಿದರೆ ಅದುವೇ ಸಮರಸದ ಜೀವನ. ಅದಕ್ಕೆ